ಅಮಿತ್ ಶಾ ಗೂಂಡಾ ರೌಡಿ ಎಂಬ ಯತೀಂದ್ರ ಅವರ ಹೇಳಿಕೆಯ ವಿರುದ್ಧ ಈಗ ರಾಜ್ಯ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಅಮಿತ್ ಶಾ ಗೂಂಡಾ ರೌಡಿ ಅನ್ನುವಂತಹ ಮಾತಲ್ಲಿ ಏನು ಹೇಳಿದ್ರು ಯತೀಂದ್ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗುಜರಾತ್ ನರಮೇಧಕ್ಕೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ಅಮಿತ್ ಶಾ ಅವರ ವಿರುದ್ಧ ಹರಿಹಾಯ್ದಿದ್ರು ಯತೀಂದ್ರ. ಇದಕ್ಕೆ ರಾಜ್ಯ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಯತೀಂದ್ರ ಮಾನಸಿಕ ಅಸ್ವಸ್ಥ, ಇದು ಕೊಬ್ಬಿನ ಹೇಳಿಕೆ, ಇವರಿಗೂ ಜೈಲೇ ಗತಿ ಆಗುತ್ತೆ ಅಂತ ಅಶೋಕ್ ವಾರ್ನ್ ಮಾಡಿದ್ದಾರೆ. ಅವರೇನು ಹೇಳಿದ್ರು, ಇನ್ನು ಯತೀಂದ್ರಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಶಾಸಕ ಅಶ್ವಥ್ ನಾರಾಯಣ ಈ ಬಗ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರ ಬಗ್ಗೆ ಗೂಂಡಾ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವರೇನಂತೆ ಮಹಾನ್ ನಾಯಕರಿಗೆ ಗೂಂಡಾ ಅಂತ ಹೇಳಿಕೆ ಕೊಡ್ತಾರಲ್ಲ, ಇವ್ರಿಗೆ ಏನಾಗಿದೆ? ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರ, ಅಷ್ಟು ದ್ವೇಷನ, ಅಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಈ ಕೂಡಲೇ ಅವರು ಕ್ಷಮೆಯನ್ನ ಯಾಚನೆ ಮಾಡಬೇಕು, ಕ್ಷಮೆ ಯಾಚನೆಯನ್ನ ಮಾಡಬೇಕು, ತಕ್ಷಣ ಹೇಳಿಕೆಯನ್ನ ಹಿಂದೆ ಪಡಿಬೇಕು. ಇಂಥ ಕೀಳ್ಮಟ್ಟದ ಹೇಳಿಕೆಯನ್ನ ಕೊಡುವಂಥದ್ರಿಂದ ಡಾಕ್ಟರ್ ಆಗಿರೋರು, ವಿದ್ಯಾವಂತರಾಗಿರೋರು ಡಾಕ್ಟರ್ ಯತೀಂದ್ರ ಅವರು ಇಂಥ ಹೇಳಿಕೆ ಕೊಡೋದು ಅವರ ವ್ಯಕ್ತಿತ್ವಕ್ಕೂ ಸೂಕ್ತ ಅಲ್ಲ. ಅವರ ವ್ಯಕ್ತಿತ್ವ ಅಥವಾ ಅವರ ನಡೆಗೆ ಸೂಕ್ತವಾಗಿಲ್ಲ. ಖಂಡಿತ ಈ ತಕ್ಷಣ ಅಮಿತ್ ಶಾ ಅವರ ಕೊಡುಗೆಗಳನ್ನು ನೋಡಬೇಕು. ಅವರಷ್ಟು ಎಳ್ಳಷ್ಟು ನಿಮ್ಮ ಪರಿವಾರದವ್ರು ಏನಾದ್ರು ಕೊಟ್ಟಿದ್ರೆ ಮಾತಾಡೋಣ. ಹಾಗಾಗಿ ಆ ಎತ್ತರದ ವ್ಯಕ್ತಿತ್ವದ ನಿಮಗೂ ಸೂರ್ಯನಿಗೂ ಒಂದು ಟಾರ್ಚಿಗೂ ಲೆಕ್ಕ ಇದ್ದಾಗಿದೆ. ದಯವಿಟ್ಟು ಇಂಥ ಹೇಳಿಕೆಗಳಿಗೂ ಹೋಲಿಕೆಯನ್ನು ಮಾಡಬೇಡಿ. ನಿಮ್ಗಂತ ಹೇಳಿಕೆ ಕೊಡುವಂತ ಅರ್ಹತೆಯೂ ನಾನು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಶೋಕ್, ಇದು ದುರಹಂಕಾರದ ಹೇಳಿಕೆ, ಇವರಿಗೂ ಜೈಲೇ ಗತಿಯಾಗುತ್ತೆ ಅಂತ ಹೇಳಿದ್ರೆ ಸಿಟಿ ರವಿ ಯತೀಂದ್ರ ಐಡೆಂಟಿಟಿ ಏನು ಅಂತ ವ್ಯಂಗ್ಯವಾಡಿದ್ರು. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ನನಗೆ ಭಾಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಹುಚ್ಚಾಪಟ್ಟೆ, ಹತಾಶ ಮನೋಭಾವ, ಬುದ್ಧಿಭ್ರಮಣೆ, ಇಂಥ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು, ಮೋದಿ ಅವ್ರನ್ನ ಟೀಕೆ ಮಾಡಿದ್ರು, ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು. ಅದೆಲ್ಲ ಅವರಿಗೆ ರಿವರ್ಸ್ ಆಗಿದೆ. ಸಿದ್ದರಾಮಯ್ಯನವ್ರ ಮಗ ಅಂತೇಳಿ ಈ ತರ ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿನ ದುರಾಂಕಾರ, ಕೊಬ್ಬಿದ ಹೇಳಿಕೆಯನ್ನ ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ ಆ DNA ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸುವಂಥದ್ದಕ್ಕೆ ಜೈಲ್ ಕಟ್ಕಡೆಯಲ್ಲಿದ್ದಾರೆ. ಮತ್ತೆ ಎಲ್ಲರೂ ಇದೇ ಥರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಅದಕ್ಕೆ ಎಚ್ಚರಿಕೆ, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲಲ್ಲಿ ಮಾತಾಡಬೇಕು ಅನ್ನೋದ ಕಲಿತು ಮಾತಾಡೋವಂಥದ್ದು ಒಳ್ಳೆಯದು. ಈ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವ್ರ ವಿರುದ್ಧ ದೂರ ಏನಾದರೂ ಕೊಡ್ತೀರಾ ಸರ್? 100% ಅವ್ರ ಬಗ್ಗೆ BJP ದೂರನ್ನು ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರೋದನ್ನು ದೂರನ್ನು ದಾಖಲೆ ಮಾಡ್ತೈತೆ. ನೋಡಿ, ಏನಾಗ್ತದೆ, ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ? ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರ? ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ? ನಮ್ಮ ಗೃಹ ಸಚಿವರು BJP ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಆವಾಗ ಇವ್ರ ತಂದೆ MLA ಆಗಿರಲಿಲ್ಲ. ಕೇವಲ ಅಪ್ಪ ಮುಖ್ಯಮಂತ್ರಿ ಆದಮೇಲೆ, ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ? ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ, ಅಧಿಕಾರ ಇಲ್ಲದಾದ್ಮೇಲೆ ನಾಪತ್ತೆ ಆಗ್ತಾರೆ, ಕಾಣೆ ಆಗ್ತಾರೆ.